ಡ್ಯೂಕ್ ಓನರ್ಗೆ ಸಂಡೇ ಇಂಪಾರ್ಟೆಂಟು, GT ಓನರ್ಗೆ ಈವ್ನಿಂಗ್ ರೈಡ್ ಇಂಪಾರ್ಟೆಂಟು, ಆದರೆ ಶೈನ್ ಓನರ್ಸ್ಗೆ ಮಂಡೇ ಇಂಪಾರ್ಟೆಂಟು. ಯಾಕಂದ್ರೆ ಇದು ಅಡ್ವೆಂಚರ್ ಗುಟ್ಟಿಲ್ಲ, ರೆಸ್ಪಾನ್ಸಿಬಿಲಿಟಿ ಗುಟ್ಟಿದೆ. ಇದು ಹೆಂಗೆ ಅಂತಂದ್ರೆ ಸ್ಕೂಲಲ್ಲಿ ಇರ್ತಾರೆ ನೋಡಿ, ಸೈಲೆಂಟ್ ಆಗಿರ್ತಾರೆ, ಶೋ ಆಫ್ ಮಾಡಲ್ಲ, ಫೈಟಿಂಗ್ ಮಾಡಲ್ಲ, ಆದರೂ ಮಾರ್ಕ್ಸ್ ಅಂತ ಬಂದ್ರೆ ಟಾಪಲ್ಲಿ ಇರ್ತಾರೆ ನೋಡಿ, ಅಂತ ಕ್ಯಾಟಗರಿಗೆ ಸೇರೋ ಗಾಡಿ ಇದು. ಏ ರಾಜಾ ಎಲ್ಲಿಗೆ ತೋರ್ಸ್ ನಡಿಯಾ, ನಿಮ್ಮ ಮನೆ ತೋರ್ಸ್ ನಡಿಯಾ. ನಾನೇ ಮನೆ ಕಳ್ದೋಗೈತಿ ಅಂತ ಮನೆ ಹುಡುಕ್ತಾ ಇದ್ದೀನಿ. ನಮಸ್ಕಾರ ಕರ್ನಾಟಕ. ಇವತ್ತು ನಾನು ನಿಮ್ಗೆ ತೋರಿಸೋ ಗಾಡಿ ಹೋಂಡಾ ಶೈನ್ SP ಅಂದರೆ ಸ್ಪೆಷಲ್ಲು, ಗಾಡಿನೂ ಸ್ಪೆಷಲ್ಲೇ. ಯಾಕೆ ಅಂತ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಹೋಂಡಾ ಅಂತ ಹೆಸರು ಕೇಳಿದ ತಕ್ಷಣ ಎಲ್ಲರಿಗೂ ಮೈಂಡಿಗೆ ಬರೋದು ಸೂಪರ್ ಬೈಕ್ಸು. ಬಟ್ ಆದರೆ ಹೋಂಡಾ ಕಂಪನಿಗೆ ಬ್ಯಾಕ್ ಬೋನ್ ಆಗಿರೋದು ಇಂಡಿಯನ್ ಮಾರ್ಕೆಟಲ್ಲಿ ಈ ಥರ ಗಾಡಿಗಳು. ಈ ಗಾಡಿಯಲ್ಲಿ ಫೀಚರ್ಸು, ಸ್ಪೆಸಿಫಿಕೇಶನ್ಸ್ ಬಗ್ಗೆ ಮಾತಾಡೋ ಬದಲು ಫ್ಯಾಕ್ಟ್ಸ್ ಎಕ್ಸ್ಪ್ಲೈನ್ ಮಾಡ್ತೀನಿ ಕೇಳಿ. ತುಂಬ ಜನ ಸ್ಪೋರ್ಟ್ಸ್ ಬೈಕು, ಸೂಪರ್ ಬೈಕ್ಸು ಅಂತ ಮಾತಾಡ್ತಾರೆ, ಆದರೆ ತುಂಬ ಜನ ಜೀವನ ನಡೆಸ್ತಾ ಇರೋದು ಈ ಥರ ಗಾಡಿಗಳು. ನಾರ್ಮಲ್ ಕಮ್ಯೂಟರ್ಗಿಂತ ಒಂದು ಡಿಪೆಂಡಬಲ್ ಕನ್ಸಿಸ್ಟೆನ್ಸಿ ಬೈಕ್ ಅಂತ ಹೇಳ್ಬೋದು ಗುರು. ಈ ಗಾಡಿಗೆ ಫ್ಯಾನ್ ಪೇಜಸ್ ಇಲ್ಲ, ಮಾಡಿಫಿಕೇಶನ್ ವಿಡಿಯೋಸ್ ಇಲ್ಲ, ವಾಲ್ ಪೇಪರ್ಸ್ ಇಲ್ಲ. ಬಟ್ ಆದರೂ ಲಕ್ಷ ಜನ ಡಿಪೆಂಡ್ ಆಗಿರೋ ಗಾಡಿ ಇದು. ಶೈನ್ ಓನರ್ಸ್ ಗಾಡಿ ಬಗ್ಗೆ ಜಾಸ್ತಿ ಮಾತಾಡೋದೇ ಇಲ್ಲ. ಯಾಕಂದ್ರೆ ಗಾಡಿ ಅವ್ರ ಲೈಫಲ್ಲಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡಲ್ಲ. ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಆಗುತ್ತೆ, ಹೋಗ್ಬೇಕು ಅಂದ್ರೆ ಹೋಗುತ್ತೆ, ಸಿಂಪಲ್. ಬಂಗಾರದ ಬೊಂಬೆ ನನ್ನ ಹಾಡು ಕೇಳಮ್ಮ. ರಿಯಲ್ ಲೈಫ್ ಸಿನಾರಿಯೋ ಎಕ್ಸ್ಪ್ಲೈನ್ ಮಾಡ್ತೀನಿ ಕೇಳಿ. ಬೆಳಗ್ಗೆ 8:30 ಆಫೀಸಿಗೆ ಲೇಟ್ ಆಗಿದೆ, ಟ್ರಾಫಿಕ್ ಜಾಮು, ಇನ್ನೂ ಸ್ಯಾಲ್ರಿ ಬಂದಿಲ್ಲ. ಆ ಟೈಮಲ್ಲಿ ಸ್ಪೋರ್ಟ್ಸ್ ಬೈಕ್ಗಿಂತ ಇಂಥ ಬೈಕ್ಸೇ ಬೆಟರ್. ಕಾಲೇಜ್ ಹುಡುಗರು ಬೈಕ್ ಕಂಪಟೇಷನ್ಸ್ ಮಾಡ್ತಾ ಇರ್ತಾರೆ. ಟಾಪ್ ಸ್ಪೀಡ್ ಎಷ್ಟು, ಹಾರ್ಸ್ ಪವರ್ ಎಷ್ಟು, 0 to 100 ಎಷ್ಟು ಅಂತೆಲ್ಲ. ಆದರೆ ಈ ಥರ ಗಾಡಿ ಓಡಿಸೋರು ಪೆಟ್ರೋಲ್ ಹಾಕ್ಸಿದ್ಯಾ ಅಷ್ಟೇ, ಹೋಯ್ತಾ ಇರಬೇಕು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದ್ದೀನಿ. ಈ ಗಾಡಿಯಲ್ಲಿ ಹೋಂಡಾ ಎಕೋ ಟೆಕ್ನಾಲಜಿ ಅಂತ ಯೂಸ್ ಮಾಡಿದ್ದಾರೆ. ಅದರಿಂದ ಲೋ ಎಂಡ್ ಪರ್ಫಾರ್ಮೆನ್ಸ್ ಮತ್ತೆ ಮೈಲೇಜ್ ಇನ್ಕ್ರೀಸ್ ಆಗುತ್ತೆ. ಎಷ್ಟೊಂದು ಜನ ಗೊತ್ತಿರುತ್ತೆ, ಸ್ವಲ್ಪ ಜನ ಗೊತ್ತಿರಲ್ಲ. ಫಾಸ್ಟ್ ಮಷಿನ್ಸ್ ಹಿಡ್ಕೊಂಡ್ರೆ ಏನೋ ಒಂಥರ ಮಜಾ ಅನ್ಕೋತೀವಿ, ಬಟ್ ಈ ತರ ಗಾಡಿಗಳನ್ನ ಹಿಡ್ಕೊಂಡ್ರೆ ಒಂಥರ ಡಿಫ್ರೆಂಟ್ ಆಗಿ ಇಟ್ಟಾಗುತ್ತೆ. ಯಾಕಂದ್ರೆ ಈ ತರ ಗಾಡಿಗಳು ಸ್ಪೀಡ್ ಇಂದ ರೆಸ್ಪೆಕ್ಟ್ ತಗೊಂಡಿಲ್ಲ, ಕನ್ಸಿಸ್ಟೆನ್ಸಿನ ರೆಸ್ಪೆಕ್ಟ್ ತಗೊಂಡೈತೆ. ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ 10.5 ಲೀಟರ್ ಇದೆ. ಹೆಂಗೆ ಬಡದಾಡಿದ್ರು ಮಿನಿಮಮ್ 40 ಕೊಟ್ಟೆ ಕೊಡುತ್ತೆ. ಒಂದು ಫುಲ್ ಟ್ಯಾಂಕ್ ಅಲ್ಲಿ 400 ಇಂದ 450 ಕಿಲೋಮೀಟರ್ ಆರಾಮಾಗಿ ಓಡಿಸ್ಬೋದು ಗುರು. ಇವಾಗಿರೋ ಪೆಟ್ರೋಲ್ ಪ್ರೈಸ್ ನೋಡಿದ್ರೆ ಇಂಥವೇ ಬೆಟರ್ ಅನಿಸ್ತೈತೆ ಗುರು. ಇದರಲ್ಲಿ ಇಂಜಿನ್ ವಿಷಯಕ್ಕೆ ಬಂದ್ರೆ 10 BHP 11 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಬ್ರೇಕಿಂಗ್ ವಿಷಯಕ್ಕೆ ಬಂದ್ರೆ ಫ್ರಂಟು ಬ್ಯಾಕು ಡ್ರಮ್ ಬ್ರೇಕ್ಸ್ ಬರುತ್ತೆ. ಮುಂದ್ಗಡೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್, ಹಿಂದ್ಗಡೆ ಹೈಡ್ರಾಲಿಕ್ ಸಸ್ಪೆನ್ಷನ್ಸ್ ಬರುತ್ತೆ. ಆಸ್ ಎ KTM ರೈಡರ್ ಇದ್ರ ಗೇರ್ ಶಿಫ್ಟ್ ಸೀರಿಯಸ್ ಆಗಿ ಹೆವಿ ಸ್ಮೂತ್ ಆಗೈತೆ ಗುರು. ಏನಂದೆ? ಸೀರಿಯಸ್ ಆಗಿ ಸ್ಮೂತ್ ಆಗೈತೆ. ಸಿಟ್ಟಿಂಗ್ ಪೊಸಿಷನ್ ಅಂತೂ ತುಂಬಾನೇ ಕಂಫರ್ಟಬಲ್ ಆಗಿದೆ. ದಿನ ಪೂರ್ತಿ ಬೇಕಾದ್ರೆ ಹಿಂಗೆ ಕೂತ್ಕೊಂಡು ಓಡಿಸ್ಬೋದು. ಇಂಡಿಯಾ ಬಿಲ್ಡ್ ಆಗಿರೋದು ಸೂಪರ್ ಬೈಕ್ಸ್ ಇಂದ ಅಲ್ಲ, ಈ ತರ ಬೈಕ್ಸ್ ಇಂದ. ಮಿಲ್ಕ್ ಡೆಲಿವರಿ ಇಂದ ಹಿಡಿದು ಆಫೀಸ್ ಕಮ್ಯೂಟ್, ಸಣ್ಣ ಪುಟ್ಟ ಕೆಲಸ ಎಲ್ಲ ಆರಾಮಾಗಿ ಹ್ಯಾಂಡಲ್ ಮಾಡುತ್ತೆ. ಯಾಕೆ ಈ ಪಾಯಿಂಟ್ ಹೇಳ್ತಾ ಇದೀನಿ ಅಂತಂದ್ರೆ, ಟೀಚರ್ಸ್ ಆಗಿರ್ಬೋದು, ಅಂಕಲ್ಸ್ ಆಗಿರ್ಬೋದು, ಇಲ್ಲ ಡೆಲಿವರಿ ಪಾರ್ಟ್ನರ್ಸ್ ಆಗಿರ್ಬೋದು, ಅವರೆಲ್ಲ ಗಾಡಿ ಓಡಿಸ್ತಾ ಇದಾರೆ ಅಂತಂದ್ರೆ ಶೈನ್ ಆಗಿರುತ್ತೆ, ಇಲ್ಲ ಶೈನ್ ತರದ ಗಾಡಿಗಳಾಗಿರ್ತವೆ. ಈ ಗಾಡಿಯಲ್ಲಿ ಕಾರ್ನರಿಂಗ್ ಅಂತ ಎಲ್ಲ ನಾನು ಸಾಧನೆ ಮಾಡೋಕ್ಕೆ ಹೋಗ್ಬಾರ್ದು. ಇದರಲ್ಲೆಲ್ಲ ಕಾರ್ನರಿಂಗ್ ಮಾಡಿಬಿಟ್ರೆ ನೀವು ಅಲ್ಲೇ ಇರ್ತೀರ ಏನೋ ಗೊತ್ತಿಲ್ಲ, ಗಾಡಿ ಮಾತ್ರ ಸ್ಟ್ರೈಟಾಗಿ ಹೋಗ್ತಾ ಇರುತ್ತೆ. ಈ ಥರ ಗಾಡಿ ಓಡಿಸ್ತಾ ಇದ್ರೆ ಎಕ್ಸೈಟ್ಮೆಂಟು, ಶಾಕ್ ಎಲ್ಲ ಸಿಗಲ್ಲ ನಿಮಗೆ. ಗಾಡಿ ನಿಮ್ಗೆ ತುಂಬ ಸಪೋರ್ಟ್ ಮಾಡುತ್ತೆ, ಕಾನ್ಫಿಡೆನ್ಸ್ ಕೊಡುತ್ತೆ, ಬೇಗ ಅರ್ಥ ಆಗುತ್ತೆ ಇಂಪಾರ್ಟೆಂಟ್ ಆಗಿ. ಆಮೇಲೆ ಮೈನ್ ಥಿಂಗು ಮೈಲೇಜ್ ಜಾಸ್ತಿ ಕೊಡುತ್ತೆ. ಈ ಶೈನ್ ಓನರ್ಸ್ದು ಕಾಮನ್ ಡೈಲಾಗ್ ಏನು ಅಂದರೆ, ಗಾಡಿಯಲ್ಲಿ ಏನೂ ಪ್ರಾಬ್ಲಮ್ ಇರಲ್ಲ. 5 ವರ್ಷ ಆದರೂ ಸೇಮ್ ಡೈಲಾಗು, 8 ವರ್ಷ ಆದರೂ ಸೇಮ್ ಡೈಲಾಗು. ಅದಕ್ಕೆ ಹೋಂಡಾ ಫ್ಯಾನ್ಸ್ ಡಿಫ್ರೆಂಟ್ ಅನ್ನೋದು. ಇಂಪಾರ್ಟೆಂಟ್ ಏನು ಗೊತ್ತಾ, ಕೆಲವೊಂದು ಬೈಕ್ಸು ಪೋಸ್ಟರ್ಸ್ ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ, ಕೆಲವೊಂದು ಬೈಕ್ಸು ರೀಲ್ಸ್ ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಆದ್ರೆ ಈ ತರ ಗಾಡಿಗಳು ನಿಜ ಜೀವನದಲ್ಲಿ ಕೆಲಸ ಚೆನ್ನಾಗಿ ಮಾಡುತ್ತೆ, ಅದು ಇಂಪಾರ್ಟೆಂಟ್. ಎಲ್ಲ ಗಾಡಿಗೂ ರೆಸ್ಪೆಕ್ಟ್ ಕೊಡಿ. ಯಾಕಂದ್ರೆ ಹೀರೋ ತರ ಕಾಣಿಸೋರೆಲ್ಲ ಹೀರೋ ಆಗಿರಲ್ಲ. ಕೆಲವರು ಸೈಲೆಂಟ್ ಆಗಿ ಮೇನ್ ಕ್ಯಾರೆಕ್ಟರ್ ಆಗಿ ಹೋಗ್ತಾರೆ. ಹೋಂಡಾದಲ್ಲಿ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಏನು ಅಂತಂದ್ರೆ ರಿಲಯಬಿಲಿಟಿ ಗುರು. ಸಿಟಿಯಲ್ಲಿ ಓಡಾಡಕ್ಕೆ, ಸಣ್ಣ ಪುಟ್ಟ ಕೆಲಸಕ್ಕೆಲ್ಲ ಡೈಲಿ ಯೂಸ್ ಆಗಿ ಗಾಡಿ ನೋಡಿಸ್ತೀವಿ. 65,521 ಕಿಲೋಮೀಟರ್ ಆಗಿದೆ. ಇದುವರೆಗೂ ಇಂಜಿನ್ ಓಪನ್ ಮಾಡಿಸಿಲ್ಲ, ಇಂಜಿನ್ ಅಲ್ಲಿ ಕೆಲಸನೇ ಕೊಟ್ಟಿಲ್ಲ ನಮಗೆ. ಆ ರೇಂಜ್ ರಿಲಯಬಿಲಿಟಿ ಕೊಟ್ಟಿದ್ದಾರೆ ಇದಕ್ಕೆ. ಇದರಲ್ಲಿ ಫಾಸ್ಟ್ ಆಗಿ ಹೋಗ್ಬಿಟ್ರೆ ಮತ್ತೆ ರಿಟರ್ನ್ ಹೋಗ್ತೀವ.
ಈ ಗಾಡಿಯಲ್ಲಿ ಟಾಪ್ ಸ್ಪೀಡ್ 110 ವರೆಗೂ ಹೊಡಿಬಹುದು. ಆದ್ರೆ ಈ ಗಾಡಿ ಟಾಪ್ ಸ್ಪೀಡ್ ಹೊಡಿಯಕ್ಕೆ ಅಂತ ಮಾಡಿಲ್ಲ, ಡೈಲಿ ಕೆಲಸ ಮಾಡ್ಬೇಕು ಅಂತ ಮಾಡಿದ್ದಾರೆ. ಮನೆಯಲ್ಲಿ ಈ ತರ ಒಂದ್ ಗಾಡಿ ಇದ್ಬಿಟ್ರೆ ಅದನ್ನ ಒಬ್ಬರಂತೂ ಓಡಿಸಲ್ಲ, ಎಲ್ರು ಯೂಸ್ ಮಾಡ್ತಾರೆ. ಎಷ್ಟೊಂದ್ ಜನ ಗಾಡಿ ಓಡ್ಸಕ್ ಕಳ್ತಿರೋದೇ ಈ ತರ ಗಾಡಿಗಳಲ್ಲಿ. ಅದರಿಂದ ಎಲ್ಲರಿಗೂ ಈ ತರ ಗಾಡಿಗಳ ಜೊತೆ ಮೆಮೊರೀಸ್ ಇದ್ದೇ ಇರುತ್ತೆ. ಈ ಗಾಡಿ ತರ ಸ್ಪ್ಲೆಂಡರ್, ಪ್ಯಾಷನ್ ಪ್ರೋ ಎಲ್ಲ ಒಂದೇ ಕ್ಯಾಟಗರಿಗೆ ಸೇರಿರೋದು. ಇವುಗಳನ್ನ ಒಂಥರ ಲೆಜೆಂಡ್ಸ್, ಲಾರ್ಡ್ ಅಂತ ನೋಡಿ, ಲಾರ್ಡ್ ಸ್ಪ್ಲೆಂಡರ್ ಅಂತ ನೋಡಿ, ಆ ತರ ಕ್ಯಾಟಗರಿಗೆ ಸೇರೋದು ಇವೆಲ್ಲ. ಸಿಟಿಯಲ್ಲಿ ಸ್ಪೋರ್ಟ್ಸ್ ಬೈಕ್ಸ್ ಅಂತ ಹೆಂಗ್ ಕ್ರೇಜ್ ಇದೆಯೋ, ಹಳ್ಳಿಗಳಲ್ಲಿ ಶೈನು, ಸ್ಪ್ಲೆಂಡರ್, ಪ್ಯಾಷನ್ ಪ್ರೋ ಅಂತ ಇನ್ನೂ ಕ್ರೇಜ್ ಐತೆ. ಈ ಗಾಡಿ ಯಾಕೆ ಸ್ಪೆಷಲ್ ಅಂತಂದ್ರೆ ಎಲ್ಲರೂ ತಗೋಬಹುದು, ಎಲ್ಲರೂ ಮೇಂಟೈನ್ ಮಾಡ್ಬೋದು, ಅದಕ್ಕೆ ಸ್ಪೆಷಲ್ ಇದು. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.